ನಮಸ್ತೆ ಫ್ರೆಂಡ್ಸ್, ಮುಕ್ತ ಮನಸ್ಸು ವೇದಿಕೆಗೆ ಎಲ್ಲರಿಗೂ ಸ್ವಾಗತ. ಪ್ರಥಮವಾಗಿ ಪತ್ರಿಜೀವಿಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಹಾಗೆ ಈ ದಿನ ಕಾರ್ತಿಕ ಪೌರ್ಣಮಿ ಇದ್ದದ್ದರಿಂದ ವಿಶೇಷವಾಗಿ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಕಾರ್ತಿಕ ಪೌರ್ಣಮಿಯನ್ನು ಆಚರಿಸಲಾಯಿತು. ದೀಪಗಳನ್ನು ಹಚ್ಚಿ ತುಂಬ ವಿಜೃಂಭಣೆಯಿಂದ ನಾವು ಕಾರ್ತಿಕ ಪೌರ್ಣಮಿಯನ್ನು ಆಚರಿಸಿದ್ದೀವಿ. ಹಾಗೆ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ಪ್ರಕೃತಿ ನಾವು ಆನಂದವಾಗಿರೋದಕ್ಕೆ ನಮ್ಮ ಉನ್ನತಿಗೆ ಕೆಲವು ಅವಕಾಶಗಳನ್ನು ಕೊಡುತ್ತದೆ. ಅಂತಹ ಒಂದು ಅವಕಾಶವೇ ಈ ಹುಣ್ಣಿಮೆ ಸಮಯಗಳಲ್ಲಿ ಸೂರ್ಯ ಮತ್ತು ಚಂದ್ರನ ಶಕ್ತಿ ಅತ್ಯಧಿಕವಾಗಿ ಭೂಮಿ ಮೇಲೆ ಹರಿದು ಬರುತ್ತೆ. ಸೊ ಇಂಥ ಹುಣ್ಣಿಮೆ ಚಂದ್ರ ಕೆಲವೊಂದು ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ. ಅದರಿಂದ ಬಂದಂತಹ ಒಂದು ಕಿರಣಗಳಿಂದ ಎಷ್ಟೋ ಕಾಯಿಲೆಗಳು ಗುಣವಾಗುತ್ತವೆ. ಸೊ ಅದಕ್ಕೆ ಹುಣ್ಣಿಮೆ ದಿನಗಳಲ್ಲಿ ಕೆಲವೊಂದು ಆಚರಣೆಗಳ ಮೂಲಕ ಜನಗಳು ಹೆಚ್ಚು ಹೊರಗಡೆ ಪ್ರಕೃತಿಯಲ್ಲಿ ಇರೋದಕ್ಕೆ ಹಿರಿಯರು ವಿಶೇಷವಾಗಿ ದೀಪ ಹಚ್ಚೋದಾಗಲಿ, ಹುಣ್ಣಿಮೆ ದಿನಗಳಲ್ಲಿ ಉಪವಾಸ ಮಾಡೋದಾಗಲಿ, ಪ್ರಕೃತಿಯಲ್ಲಿ ಹೊರಗಡೆ ಕೂತ್ಕೊಂಡು ವ್ರತಗಳನ್ನು ಮಾಡೋದಾಗಲಿ, ಹಾಗೆ ಭಜನೆಗಳನ್ನು ಮಾಡೋದಾಗಲಿ, ಈ ಥರದನ್ನೆಲ್ಲ ನಮ್ಮ ಹಿರಿಯರು ಕಂಡುಕೊಂಡಿದ್ರು. ಸೊ ಆದ್ದರಿಂದ ಚಂದ್ರನ ಕಾಂತಿ ಭೂಮಿ ಮೇಲೆ ಬೀಳುತ್ತಾ ಇದರಿಂದ ಪ್ರಕೃತಿಯಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಪ್ರತಿ ತಿಂಗಳು ನೇಚರು, ಈ ಪ್ರಕೃತಿ ಅನ್ನೋದು ಚಂದ್ರನ ಭೂಮಿಗೆ ಹತ್ತಿರ ಬರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಏಕೆಂದರೆ ಈ ಭೂಮಾತೆಗೂ ಕೂಡ ಕೆಲವೊಂದು ತಪ್ಪುಗಳನ್ನು ನಡೆದಂಥ ಪ್ರಕೃತಿಯಲ್ಲಿರುವಂತಹ ನೆಗೆಟಿವಿಟಿಯನ್ನು ದೂರ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಚಂದ್ರನ ಕಾಂತಿ ಭೂಮಿಯ ಮೇಲೆ ತಾಗಿದಾಗ. ಹಾಗೆ ಭೂಮಿ ಮೇಲೆ ಅತಿ ಹೆಚ್ಚಿನ ಭಾಗ ನೀರೇ ಇದೆ. ನಾವು ಈ ನೀರಿನ ಹತ್ರ ಹೋದಾಗ ನಮಗೆ ಒಂಥರ ಖುಷಿಯಾಗುತ್ತೆ, ಏನೋ ಒಂದು ಖುಷಿ ಫೀಲ್ ಆಗುತ್ತದೆ. ಮತ್ತೊಂದು ಹುಣ್ಣಿಮೆ ದಿನ ನಾವು ಚಂದ್ರನ ಜೊತೆ ಭೂಮಿ ಜೊತೆ ಅನುಸಂಧಾನವಾಗಿ ಧ್ಯಾನ ಮಾಡಿದಾಗ ನಮಗೂ ಕೂಡ ಸರಿಯಿಲ್ಲದವು ಕೂಡ ಬಿಟ್ಟು ಹೋಗ್ತವೆ. ಕೆಲವೊಂದು ಕಾಯಿಲೆಗಳು ಗುಣಮುಖವಾಗ್ತವೆ. ನಮ್ಮಲ್ಲಿಲ್ಲ ಅಂತಹ ಒಂದು ನೆಗೆಟಿವಿಟಿ ಅಂತ ಏನು ಹೇಳ್ತೀವಿ, ಅಂತಹ ಗುಣಗಳೆಲ್ಲ ಕ್ಲಿಯರ್ ಆಗುತ್ತವೆ. ಸೊ ಅದಕ್ಕೆ ಹುಣ್ಣಿಮೆ ದಿನ ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತದೆ ಹುಣ್ಣಿಮೆ ಅಂತ ಅನ್ನೋದು. ಕೆಲವೊಬ್ರು ನೋಡಿ, ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಅವರ ಫೀಲಿಂಗ್ಸು, ಅವರಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ಏನೊಂಥರ ವ್ಯತಿರಿಕ್ತವಾಗಿ ಆಡ್ತಾ ಇರ್ತಾರೆ. ಅವ್ರಿಗಂತ ಅಮಾವಾಸ್ಯೆ ಬಂದರೆ ಹೀಗೆ ಆಡ್ತಾನೆ, ಹುಣ್ಣಿಮೆ ಬಂದರೆ ಹೀಗೆ ಆಡ್ತಾರೆ ಅಂತ. ಅಂದರೆ ಅಲ್ಲಿ ಎನರ್ಜಿ ಜಾಸ್ತಿಯಾಗಿ ಫ್ಲೋ ಆಗೋದ್ರಿಂದ ಪ್ರಕೃತಿನಲ್ಲಿ ಆ ರೀತಿಯ ನಮ್ಮಲ್ಲಿರುವಂಥ ಒಂದು ಶಕ್ತಿಯಲ್ಲಿ ಬದಲಾವಣೆಗಳಾಗುತ್ತೆ. ಅಂಥ ಸಮಯದಲ್ಲಿ ಉಪವಾಸ ಮಾಡೋದು, ಧ್ಯಾನ ಮಾಡೋದು, ಮೌನವಾಗಿರೋದು, ಇಂಥದ್ದನ್ನೆಲ್ಲ ಮಾಡಿದಾಗ ನಮ್ಮ ಮನಸ್ಸು ಸಮಾನ ಸ್ಥಿತಿಗೆ ಬರುತ್ತದೆ. ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತದೆ. ಸೊ ಆದ್ದರಿಂದ ನಾವು ಕೇವಲ ಹುಣ್ಣಿಮೆ ಅಂತಂದರೆ ಬರೀ ಪೂಜೆ ಪುನಸ್ಕಾರ ಮಾಡೋದು ಅಂತ ಅನ್ನೋದಕ್ಕಿಂತ ಇದರಲ್ಲಿ ಒಳ್ಳೆಯ ವಿಷಯ ಅಡಗಿದೆ. ನಮ್ಮ ಮಾನಸಿಕ ಕಾಯಿಲೆಗಳು ಗುಣವಾಗುತ್ತೆ, ನಮ್ಮ ಮನಸ್ಸಿನ ನೆಮ್ಮದಿ ಹೆಚ್ಚಾಗುತ್ತದೆ. ಸೊ ಆದ್ದರಿಂದ ನಾವು ಈ ಹುಣ್ಣಿಮೆಯ ವಿಶೇಷತೆಯನ್ನು ಈ ರೀತಿ ತಿಳ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ 10 ನಿಮಿಷ ನಿಮ್ಮ ಉಸಿರಿನ ಜೊತೆ ನೀವಿರೋದನ್ನು ಮರಿಬೇಡಿ. ಅಂದರೆ ಕಣ್ಣು ಮುಚ್ಚಿ ಕೂತು ನಿಮ್ಮ ಉಸಿರಾಟವನ್ನು ಗಮನಿಸುತ್ತಾ ಧ್ಯಾನ ಮಾಡಿ. ಥ್ಯಾಂಕ್ ಯು.